ಮಾರ್ಚ್ 22ರಂದು ಬಂದ್ ಮಾಡಿಯೇ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಮಹಾರಾಷ್ಟ್ರಗೆ ಸಂಬಂಧಪಟ್ಟಂತೆ, ಬೆಳಗಾವಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ನ ಒಂದು ದಿನ ಮಾಡ್ತೀವಿ ಅಂತ ಹೇಳ್ತಿದ್ರು. ಬೇರೆ ಸಂಘಟನೆಯವರಿಂದ ಇವರಿಗೆ ಸರಿಯಾಗಿರುವಂತಹ ಬೆಂಬಲ ಸಿಗ್ತಾ ಇರಲಿಲ್ಲ. ಆದರೆ ಎಕ್ಸಾಮ್ಸ್ ಎಲ್ಲ ಆದ ನಂತರ ಮಾರ್ಚ್ 22ರಂದು ಬಂದ್ ಮಾಡ್ತೀವಿ ಅನ್ನುವಂತಹ ಮಾತು ಕನ್ನಡ ಪರ ಸಂಘಟನೆಗಳಿಂದ ಕೇಳಿ ಬರ್ತಾ ಇದೆ. ಇದು ಎಂಇಎಸ್ ಪುಂಡರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್. ನಿಮ್ಗೆ ಏನ್ ಬೇಕೋ ನಿಮ್ಮ ಕುಂದು ಕರ್ತಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಅಲ್ಲಿ ಸಂಸದರ ಕೂತಿರೋ ಹೊರತು ಈ ನಾಡಿನ ಸಮಸ್ಯೆಯನ್ನ ಕುರಿತು ಮಾತಾಡುವಂತ ಶಕ್ತಿ, ಧೈರ್ಯ ನಿಮ್ಮಲ್ಲಿಲ್ಲ. ಯಾಕೆಂತ ಹೇಳಿದ್ರೆ ಯಾರನ್ನ ಕೇಳಿ ಬರೀ ಹೈಕಮಾಂಡ್ ಅಂತಾರೆ. ಹೈಕಮಾಂಡ್ ಇದೆ, ಅದರ ಮುಂದೆ ನಾವು ಮಾತಾಡೋದಿಲ್ಲ, ಮಾತಾಡಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಹಾಗಾದ್ರೆ ಈ ಜನರ ಸಮಸ್ಯೆಯನ್ನ ಯಾವತ್ತೇ ಬಗೆಹರಿಸ್ತೀರಾ? ಯಾವ ಮುಖ ಇಟ್ಕೊಂಡು ನೀವು ಲೋಕಸಭೆಗೆ ಹೋಗ್ತೀರಾ? ಇವತ್ತು ಅಸೆಂಬ್ಲಿ ನಡೀತಾ ಇದೆ. ಈ ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ದೀರಾ? ಆ ಎಂಇಎಸ್ ನ ನಿಷೇಧ ಮಾಡಿ ಅಂತ? ಇಲ್ಲ, ಮಾತಾಡೋದಿಲ್ಲ. ಎಲ್ಲರಿಗೂ ಓಟ್ ಬೇಕು. ಹೀಗಾಗಿ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇರೋದ್ರಿಂದ ನಾವು ಈ ಒಂದು ಸಮಸ್ಯೆಯನ್ನು ಮುಂದಿಟ್ಕೊಂಡು ಇವತ್ತು ಬಂದು ಕರೆ ಕೊಟ್ಟಿದ್ದೀವಿ. ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.